ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಅಪ್ಕಮಿಂಗ್ ಕೆ ಎ ನೋಟಿಫಿಕೇಷನಲ್ಲಿ ಯಾವ್ದ್ಯಾವ್ದು ನೋಟಿಫಿಕೇಷನ್ಗಳು ಇದ್ದಾವೆ ಮತ್ತು ಯಾವಾಗ ನೋಟಿಫಿಕೇಷನ್ ಮಾಡ್ತಾರಂತೇಳಿ ನೋಡೋಣ. ತುಂಬ ಜನ ಕೇಳ್ತಿರೋದು ಯಾವುದಂದರೆ ಎಸ್ ಡಿ ಎಫ್ ಡಿ ಎ. ನೋಡಿ, ಕೆ ಎ ಕಡೆಯಿಂದ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಎಸ್ ಡಿ ಎಫ್ ಡಿ ಎ, ಮತ್ತು ಇದರದ್ದು ಸಿಲೆಬಸ್ನ ತುಂಬ ಕೇಳ್ತಿದ್ರಿ. ಓಕೆನಾ, ಇವಾಗ ನೀವು ಆಲ್ರೆಡಿ ನೋಡಿದ್ರೆ 2600 ಎಸ್ ಡಿ ಎ ಹುದ್ದೆಗಳು, 2600 ಮತ್ತು ಎಫ್ ಡಿ ಎ 3000 ಹುದ್ದೆಗಳದು ಎಷ್ಟು ನೋಟಿಫಿಕೇಷನ್ ಆಗುತ್ತಂತೇಳಿ ಮಾಹಿತಿ ಸಿಕ್ಕಿದೆ ಅಲ್ವಾ. ನೋಡಿ, ಇದನ್ನು ಸಿಲೆಬಸ್ ಕೆ ಎ ಕೊಟ್ಟರೆ ಯಾವ ಸಿಲೆಬಸ್ ಇಡ್ತಾರೆ ಅಂತೇಳಿ ನೋಡಿ. ಎಸ್ ಡಿ ಎಫ್ ಡಿ ಎನ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡಿದಾಗ ಫಸ್ಟ್ ಪೇಪರ್ ಜಿ ಎಸ್ಸು, ಸೆಕೆಂಡ್ ಪೇಪರ್ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇರುತ್ತೆ 100 ಮಾರ್ಕ್ಸಿಗೆ. ಬಟ್ ಕೆ ಎ ಕಂಡಕ್ಟ್ ಮಾಡಿದ್ರೆ ಅದೇ ಸಿಲೆಬಸ್ ಇಡ್ತಾರ ಅಥವಾ ಕಮ್ಯುನಿಕೇಷನ್, ಎರಡನೇ ಪೇಪರ್ನ ಕಮ್ಯುನಿಕೇಷನ್ ಇಡ್ತಾರ ಅಂತೇಳಿ ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ. ಅದರ ಸಲುವಾಗಿ ಈ ಎಸ್ ಡಿ ಎಫ್ ಡಿ ಅದೊಂದು ನೋಡೋಣ. ಅದರ ಜೊತೆಗೆ ಇನ್ನೊಂದು ನೋಡಿ, ಯಾವುದಂದರೆ ನೆಕ್ಸ್ಟ್ ನೋಟಿಫಿಕೇಷನಲ್ಲಿ ಇ ಎಸ್ ಐ ಹುದ್ದೆದು ನೋಡಿ, ಇದು ಬೇಗ ಆಗುತ್ತೆ. ಇ ಎಸ್ ಐ ಮತ್ತು ಎಕ್ಸ್ ಐ ಕಾನ್ಸ್ಟೇಬಲ್ದು ಪಿ ಸಿ, ಎಕ್ಸ್ ಐ ಕಾನ್ಸ್ಟೇಬಲು ಮತ್ತು ಎಕ್ಸ್ ಐ ಸಬ್ ಇನ್ಸ್ಪೆಕ್ಟ್ರು, ಇವೆರಡು ನೋಟಿಫಿಕೇಷನ್ ಇದೆ ಕೆ ಎ ಕಡೆಯಿಂದ. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನೋಡಿ, ಪಿ ಎಸ್ ಐ ನೋಟಿಫಿಕೇಷನ್, ಮೂರನೇದು ಯಾವುದಂದರೆ ಪಿ ಎಸ್ ಐ ನೋಟಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕೆ ಎ ಕಡೆಯಿಂದ ಯಾವುದಂದರೆ ಸಬ್ ರಿಜಿಸ್ಟರ್ ಪೋಸ್ಟ್ದು, ಸಬ್ ರಿಜಿಸ್ಟರ್ ಪೋಸ್ಟ್ದು ಒಂದು ನೋಟಿಫಿಕೇಷನ್ ಆಗೋದಿದೆ. ಸೊ ಇದು ಆಲ್ರೆಡಿ ನೋಡಿ ಕೆ ಇಗೆ ಪ್ರಪೋಸಲ್ ಬಂದಿದೆ. ಸೊ ನೋಡಿ, ಕೆ ಇ ಅಪ್ಕಮಿಂಗ್ ನೋಟಿಫಿಕೇಷನಲ್ಲಿ ಮೇನ್ಲಿ ಆಗೋದಂದರೆ ಎಸ್ ಡಿ ಎಫ್ ಡಿ, ಇ ಎಸ್ ಐ, ಪಿ ಎಸ್ ಐ, ಸಬ್ ರಿಜಿಸ್ಟರು. ಇನ್ನೂ ಕೆಲವೊಂದು ಡಿಪಾರ್ಟ್ಮೆಂಟಿಂದ ಪ್ರಪೋಸಲ್ ಬರೋದಿದೆ. ನೀವು ಆಲ್ರೆಡಿ ನಿನ್ನೆ ನೋಡಿದ್ದೀರಾ, ಗೋರ್ಮೆಂಟ್ ಕಡೆಯಿಂದ ಏನು ಹೋಗಿದೆ ಅಂದರೆ 10 ದಿನದಲ್ಲಿ ಯಾವುದ್ಯಾವುದು ಡಿಪಾರ್ಟ್ಮೆಂಟಿಂದ ನೋಟಿಫಿಕೇಷನ್ ಮಾಡೋದಿದೆಯಲ್ಲ, ಆರ್ಥಿಕ ಇಲಾಖೆ ಏನು ಅನುಮೋದನೆ ಕೊಟ್ಟಿರೋ ಪೋಸ್ಟ್ಗಳನ್ನು ಕೆ ಪಿ ಎಸ್ ಸಿ ಮತ್ತು ಕೆ ಇಗೆ ನೀವು ಪ್ರಪೋಸಲ್ಗಳನ್ನು ಕಳಿಸ್ಬೇಕು. 10 ದಿನದ ಒಳಗಡೆ ಕಳಿಸಿ ಅಂತೇಳಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಸೂಚನೆಯನ್ನು ಗೋರ್ಮೆಂಟ್ ಕಡೆಯಿಂದ ಹೋಗಿದೆ, ಆರ್ಡರ್ ಹೋಗಿದೆ. ಸೊ ಅದ್ರ ಪ್ರಕಾರ ನೋಡೋದಾದರೆ ಜುಲೈಯಲ್ಲಿನೇ ಎಲ್ಲ ಪ್ರಪೋಸಲ್ಗಳು ಕೆ ಇ ಎ ಮತ್ತು ಕೆ ಪಿ ಎಸ್ ಸಿಗೆ ಹೋಗೋ ಚಾನ್ಸಸ್ ಇದೆ. ಅದರಿಂದ ನೋಡಿ, ನೆಕ್ಸ್ಟ್ ಮಂತಲ್ಲಿ ಆಗಸ್ಟಿಂದ ಮತ್ತೆ ನೋಟಿಫಿಕೇಷನ್ಗಳು ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ನೋಡಿ, ಕೆ ಪಿ ಎಸ್ ಸಿ ಕಡೆಯಿಂದ ಕೆಲವೊಂದು ಗ್ರೂಪ್ ಇ ಮತ್ತು ಗ್ರೂಪ್ ಎ ಪೋಸ್ಟ್ಗಳಿದೆ, ಮತ್ತು ಕೆ ಎಸ್ ನೋಟಿಫಿಕೇಷನ್ನು ಕೆ ಪಿ ಎಸ್ ಸಿ ಕಡೆಯಿಂದ ಆಗುತ್ತೆ. 319 ಹುದ್ದೆಗಳದ್ದು ಪ್ರಪೋಸಲ್ ಆಲ್ರೆಡಿ ಕೆ ಪಿ ಎಸ್ ಸಿಗೆ ಬಂದಿದೆ. ತುಂಬ ಜನ ವೇಟ್ ಮಾಡ್ತಿರೋಂಥದ್ದು ಎಸ್ ಡಿ ಎಫ್ ಡಿ ಎ ಮತ್ತು ಇ ಎಸ್ ಐ ಹುದ್ದೆಗಳು, ಅದ್ರ ಜೊತೆಗೆ ಪಿ ಎಸ್ ಐ ಒಂದು. ಯಾಕೆಂದರೆ ಗ್ರೂಪ್ ಸಿ ಸಿಲೆಬಸ್ನ ಎಲ್ಲರೂ ಓದ್ತಿರ್ತಾರೆ. ಸೊ ಆದ ಕಾರಣ ಅಪ್ಕಮಿಂಗ್ ಕೆ ಎ ನೋಟಿಫಿಕೇಷನ್ಗಳಿಗೆ ತುಂಬ ಜನ ವೇಟ್ ಮಾಡ್ತಿದ್ರಿ. ಆಲ್ರೆಡಿ ನೋಡಿ, ಕೆ ಎ ಕಡೆಯಿಂದ 8000 ಪ್ಲಸ್ ಪಿ ಸಿ ನೋಟಿಫಿಕೇಷನ್ ಆಗಿದೆ. ಇದಕ್ಕೆ ಪ್ರಿಪ್ರೇಷನ್ ಮಾಡೋರು ಇದನ್ನು ಕಂಟಿನ್ಯೂ ಮಾಡಿ. ಆಲ್ರೆಡಿ ನೋಡಿ, ಎಕ್ಸಾಮ್ನೇ ಹತ್ತಿರ ಬಂತು, ಇನ್ನು ಒಂದು 10 ಡೇಸ್ ಇದೆ. ಆಗಸ್ಟ್ 2ಕ್ಕೆ ಸಿವಿಲ್ ಪಿ ಸಿ ಎಕ್ಸಾಮ್ ಇರುತ್ತೆ, ಅವತ್ತೇ ಇರುತ್ತೆ, ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಲ್ಲ. ಎ ಒ ಮತ್ತು ಎ ಒನ ಪೋಸ್ಟ್ಪೋನ್ ಮಾಡಿದ್ದಾರೆ, ಅದನ್ನು ಜಾಸ್ತಿ ದಿನ ಮಾಡಿಲ್ಲ, ಒಂದು 10 ಡೇಸ್ ಮಾಡಿದ್ದಾರೆ. ಸೊ ಎ ಒ ಮತ್ತು ಎ ಓದಿದೆ 950 ಪೋಸ್ಟ್ ಇದೆ. ಇದಕ್ಕೆ ಹೋದವರು ಇದನ್ನು ಪ್ರಿಪ್ರೇಷನ್ ಮಾಡಿ. ಇದರ ಜೊತೆಗೆ 750 ಲ್ಯಾಂಡ್ ಸರ್ವೇರ್ ಇದೆ. ನೋಡಿ, ಇವಾಗ ತುಂಬ ನೋಟಿಫಿಕೇಷನ್ ಆಲ್ರೆಡಿ ಆಗಿದೆ, 10,000 ಪ್ಲಸ್ ಹುದ್ದೆಗಳದಾಗಿದೆ, ಇನ್ನೂ ತುಂಬ ಹುದ್ದೆಗಳದು. ಇವಾಗ ನೋಡಿ, ನೆಕ್ಸ್ಟ್ ಮಂತಲ್ಲಿ 15,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಇದೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿನೂ ಅಪ್ರೂವಲ್ ಮಾಡಿದ್ದಾರೆ 15,000 ಹುದ್ದೆಗಳದು. ಮತ್ತು 572 ವಿ ಎ ಒ ಆಗಿದೆ. ಈ ಗ್ರೂಪ್ ಸಿ ಹೋದವರು ವಿ ಎ ಒಗೆ ಪ್ರಿಪ್ರೇಷನ್ ಮಾಡ್ಬೋದು. ಮತ್ತು ನೋಡಿ, ಕ್ರೈಸ್ದು ಒಂದು ನೋಟಿಫಿಕೇಷನ್ ಆಗಿದೆ, 800 ಪ್ಲಸ್ ಹುದ್ದೆಗಳಿದೆ. ಸೊ ಈ ಥರ ಎಲ್ಲ ನೋಟಿಫಿಕೇಷನ್ಗಳು ಒಟ್ಟಿಗೆ ಆಗಿದ್ದಾವಲ್ಲ. ಸೊ ನೀವು ಯಾವುದಕ್ಕೆ ಓದಬೇಕಂತೇಳಿ ಕರೆಕ್ಟಾಗಿ ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಓದಿ. ಯಾಕೆಂದರೆ ಕೆಲವೊಬ್ರು ನೋಡಿ, ಲ್ಯಾಂಡ್ ಸರ್ವೇರಿಗೂ ಎಲಿಜಿಬಲ್ ಇರ್ತಾರೆ, ಮತ್ತು ವಿ ಎ ಒಗೂ ಎಲಿಜಿಬಲ್ ಇರ್ತಾರೆ, ಮತ್ತು ಎ ಒಗೂ ಎಲಿಜಿಬಲ್ ಇರ್ತಾರೆ. ಸೊ ಎಲ್ಲದಕ್ಕೂ ಓದೋಣ ಅಂತೇಳಿ ಎಲ್ಲ ಸಿಲೆಬಸ್ನ ಓದಿ ಆಮೇಲೆ ಯಾವುದು ಒಂದು ಜಾಬ್ ಆಗಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನೋಡಿ, ಇವಾಗ ಎ ಒಗೆ ಸೆಕೆಂಡ್ ಪೇಪರ್ ಚೇಂಜ್ ಇದೆ, ಮತ್ತು ಲ್ಯಾಂಡ್ ಸರ್ವೇರ್ಗೆ ಸೆಕೆಂಡ್ ಪೇಪರ್ ಚೇಂಜ್ ಇದೆ, ಮತ್ತು ನೋಡಿ ನೆಕ್ಸ್ಟು ವಿ ಎ ಒಗೆ ಸೆಕೆಂಡ್ ಪೇಪರ್ ಚೇಂಜ್ ಇದೆ. ಈ ಮೂರಕ್ಕೂ ಸಿಲೆಬಸ್ ಚೇಂಜ್ ಇದೆ. ನೋಡಿ, ಕ್ರೈಸ್ಗೆ ಮತ್ತು ಪೇಪರ್ ಚೇಂಜ್ ಇದೆ. ಸೊ ಈ ಥರ ಎಲ್ಲದಕ್ಕೂ ಎಲಿಜಿಬಲ್ ಇದ್ದರೆ ನೋಡಿ, ಇವಾಗ ಟೀಚರ್ಸ್ ಓದೋರು ಬಿ ಎಡ್ ಕಂಪ್ಲೀಟ್ ಮಾಡಿರ್ತಾರೆ, ಅವ್ರು ನೋಡಿ ಇಲ್ಲಿ ವಿ ಎ ಒಗೂ ಅಪ್ಲೈ ಮಾಡ್ಬೋದು. ಮತ್ತು ನೋಡಿ, ಕೆಲವೊಬ್ಬರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾರೆ, ಅವರು ವಿ ಎ ಒಗೂ ಅಪ್ಲೈ ಮಾಡ್ಬೋದು. ಬಟ್ ನೋಡಿ, ಪೇಪರ್ 2 ಚೇಂಜ್ ಇರೋದ್ರಿಂದ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಕ್ಸಾಮ್ ಡೇಟ್ಗಳು 2 ತಿಂಗಳಲ್ಲಿನೇ ಇದೆ. ಸೊ ಆದ ಕಾರಣ ಒಂದೊಂದು ಟಾರ್ಗೆಟ್ ಮಾಡಿ. ಸೊ ನೀವು ಯಾವ ಜಾಬ್ನ ತೊಗೋಬೇಕಂತ ಅಂದ್ಕೊಂಡಿದ್ದೀರಲ್ಲ, ಅದು ಒಂದು ಜಾಬ್ನ ಟಾರ್ಗೆಟ್ ಮಾಡಿ ಇವಾಗ ಓದಿ. ಯಾಕಂದರೆ ತುಂಬ ಡಿಸ್ಟೆನ್ಸಲ್ಲಿ ಎಕ್ಸಾಮ್ಗಳಿಲ್ಲ, ಒಂದು ವೀಕಲ್ಲಿದೆ, ಎರಡಕ್ಕೂ ಓದಿದ್ರು ಓದೋಕ್ಕಾಗಲ್ಲ. ಸೊ ನೋಡಿ, ಪಿ ಸಿಗೆ ಓದೋರು ಒಂದೇ ಪೇಪರ್ ಇರುತ್ತೆ, ನೀವು ಆರಾಮ್ಸೆ ಒಂದು ಪೇಪರ್ನ ನೀಟಾಗಿ ಓದ್ಕೊಂಡ್ರೆ ಜಿ ಎಸ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ನೋಡಿ, ಇವಾಗ ಅಗ್ರಿ ಮಾಡಿದವ್ರು ನೋಡಿ, ಬಿ ಎಸ್ ಸಿ ಅಗ್ರಿ ಆದವರು ಇಲ್ಲಿ ಎ ಒನು ಅಪ್ಲೈ ಮಾಡಿರ್ತಾರೆ, ನೆಕ್ಸ್ಟು ಲ್ಯಾಂಡ್ ಸರ್ವೇರು ಅಪ್ಲೈ ಮಾಡ್ತಾರೆ, ನೆಕ್ಸ್ಟ್ ಯಾವುದಂದರೆ ವಿ ಎ ಒನು ಅಪ್ಲೈ ಮಾಡ್ತಾರೆ. ಸೊ 3 ಎಕ್ಸಾಮ್ ಬರೋಕ್ಕಾಗಲ್ಲ. ಫಸ್ಟ್ ನೀವೇನಂದರೆ ಎ ಒ ಚೆನ್ನಾಗಿದೆ, ಯಾಕಂದರೆ ಗ್ರೂಪ್ ಬಿ ಪೋಸ್ಟ್ಗಳಿದೆ, ಇದನ್ನು ನೀಟಾಗೆ ಓದಿ ಕ್ಲಿಯರ್ ಮಾಡ್ಕೊಳ್ಳಿ, ಎಕ್ಸಾಮ್ ಬರೀರಿ. ಆಮೇಲೆ ನೀವು ವಿ ಎ ಒಗೆ ಅಥವಾ ಲ್ಯಾಂಡ್ ಸರ್ವರ್ಗೆ ಪ್ರಿಪ್ರೇಷನ್ ಮಾಡ್ಬೋದು, ಯಾಕಂದರೆ ಇನ್ನೂ 2 ತಿಂಗಳು ಟೈಮ್ ಇದೆ.
ಸೊ ಈ ರೀತಿ ಮಾಡ್ಕೊಂಡು ಹೋದರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗೋದು. ಎಲ್ಲ ನೋಟಿಫಿಕೇಷನ್ ಆಗಿದೆ, ಎಲ್ಲದಕ್ಕೂ ಎಲಿಜಿಬಲ್ ಇದ್ದೀನಿ ಅಂತೇಳಿ ಎಲ್ಲನೂ ಓದೋಕ್ಕೆ ಹೋಗಬೇಡಿ. ಒಂದು ಯಾವುದಾದ್ರೂ ಪೋಸ್ಟ್ಗೆ ನೀಟಾಗಿ ಸ್ಟಡಿ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ESI ಅಂತೂ ಗೊತ್ತಿದೆ ನಿಮಗೆ ಆಲ್ರೆಡಿ. ESI 265, ಇದರಲ್ಲಿ HKದು 57 ಪೋಸ್ಟ್ ಇದೆ ಮತ್ತು ನಾನ್ HKದು 208 ಪೋಸ್ಟ್ ಇದೆ. ಇದು ನೋಡಿ ಆಲ್ಮೋಸ್ಟ್ ನೆಕ್ಸ್ಟ್ ಮಂತಲ್ಲಿ ಆಗಸ್ಟಲ್ಲಿ ಅಥವಾ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ. ESIದು 100% ಆಗಸ್ಟಲ್ಲಿ ಆಗ್ಬೋದು, ಯಾಕಂದರೆ ಇದಕ್ಕೆ ಸ್ವಲ್ಪ C&R ಚೇಂಜಸ್ ಅಂತ ಹೇಳಿದ್ದಾರೆ. C&R ಚೇಂಜಸ್ ಆಗಬೇಕು. ಆಗಸ್ಟಲ್ಲಿ ಆದರೆ ಆಗಸ್ಟಲ್ಲಿ ಅಥವಾ ಸೆಪ್ಟೆಂಬರಲ್ಲಿ KA ಕಡೆಯಿಂದ ನೋಟಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು PSIದು ಆಲ್ರೆಡಿ ನೋಡಿದರೆ 253 ಹುದ್ದೆಗಳು. ಸೊ ಇದೊಂದು ನೋಡಿ, ಇದನ್ನು ಸೆಪ್ಟೆಂಬರಲ್ಲಿ ಆಗ್ಬೋದು ಅಂತ ಅನಿಸುತ್ತೆ. ಆಗಸ್ಟಲ್ಲಿ ಆಗಲಿಲ್ಲ ಅಂದರೆ ಸೆಪ್ಟೆಂಬರಲ್ಲಿ ಆಗುತ್ತೆ. ಇದರದ್ದೇನು C&R ಏನೂ ಚೇಂಜಸ್ ಇಲ್ಲ. ಆಗಸ್ಟಲ್ಲಿ ಆದರೂ PSI ಆಗ್ಬೋದು, ಇಲ್ಲ ಅಂದರೆ ESI ಜೊತೆನೇ PSIನೂ ಮಾಡ್ಬೋದು. ಮತ್ತು XI ಕಾನ್ಸ್ಟೇಬಲ್ ಇದೆ 942 ಹುದ್ದೆಗಳು. ಇದನ್ನು ESI ಜೊತೆನೇ ನೋಟಿಫಿಕೇಷನ್ ಮಾಡ್ತಾರೆ. ಸೊ ಇಷ್ಟು ಅಪ್ಕಮಿಂಗ್ KEಯಲ್ಲಿ ಮೇನ್ಲಿ ನೋಟಿಫಿಕೇಷನ್ಗಳು ನೋಡಿ. ಇವಾಗ ಆಲ್ರೆಡಿ ಗೊತ್ತಾಗಿರೋ ನೋಟಿಫಿಕೇಷನಲ್ಲಿ ESI, PSI, XI ಕಾನ್ಸ್ಟೇಬಲ್ ಮತ್ತು ಸಬ್ ರಿಜಿಸ್ಟ್ರಾರ್ ನೋಡಿ 17 ಪೋಸ್ಟ್ ಇದೆ, ಕಡಿಮೆ ಪೋಸ್ಟ್ ಇದೆ. ಇದು ಆಲ್ರೆಡಿ KEಗೆ ಪ್ರಪೋಸಲ್ ಬಂದಿದೆ. ಸೊ ಇದೊಂದು ನೋಟಿಫಿಕೇಷನ್ ಇದೆ. ಮತ್ತು ನೋಡಿ, ನಾನು ಹೇಳಿದ್ದೀನಲ್ಲ 2600 SDA, 2600 SDA ಮತ್ತು 3000 FDA. ಟೋಟಲ್ ನೋಡಿ 5600 ಹುದ್ದೆಗಳು SDA FDA. ಇದು ಇಲ್ಲಿವರೆಗೂ ಆಗಿರೋ SDA FDಯಲ್ಲಿ ಬಿಗ್ ನೋಟಿಫಿಕೇಷನ್ ಅಂತ ಅನಿಸುತ್ತೆ. ಇಷ್ಟು ತುಂಬ ಹುದ್ದೆಗಳ ನೋಟಿಫಿಕೇಷನ್ ಯಾವತ್ತೂ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಅಂದರೆ ಒಂದು 2000, 3000ವರೆಗೂ SDA FD ಆಗಿದೆ. ಸೊ ಇಷ್ಟು 5000, 6000ವರೆಗೂ ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದು ನೋಡಿ, ನೋಟಿಫಿಕೇಷನ್ ಆದರೂ ಈ ವರ್ಷ ಎಂಡಲ್ಲಿ ಅಥವಾ ನೆಕ್ಸ್ಟ್ ಇಯರಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ ಒಂದು 2 ರಿಂದ 3 ತಿಂಗಳು ಟೈಮ್ ಸಿಗುತ್ತೆ. ನೋಡಿ, ಇನ್ನು SDA FD ನೆಕ್ಸ್ಟ್ ಮಂತ್ ಅಥವಾ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆದರೆ ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಎಕ್ಸಾಮ್ ಮಾಡೋ ಚಾನ್ಸಸ್ ಇರುತ್ತೆ, ಅಥವಾ ಜನವರಿಯಲ್ಲಿ ಎಕ್ಸಾಮ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ನೋಡಿ, VAO, ಲ್ಯಾಂಡ್ ಸರ್ವೇರು, AO ಮತ್ತು PC ಮತ್ತು ಕ್ರೈಸ್ದು ಎಲ್ಲ ಎಕ್ಸಾಮ್ಗಳನ್ನು ನೀಟಾಗಿ ಓದಿ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ, ನೀವು ಯಾವುದಾದ್ರೂ ಒಂದು ಪೋಸ್ಟಿಗೆ ನೀಟಾಗಿ ಓದಿದ್ರೆ ಕ್ಲಿಯರ್ ಮಾಡ್ಬೋದು. ಯಾಕಂದರೆ ಹೈ ಕಾಂಪಿಟೇಷನ್ ಇದೆ. ನೀವೆಲ್ಲನೂ ಓದ್ತೀನಿ ಅಂದರೆ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೋಡಿ, ಇದು 5600 ಹುದ್ದೆಗಳಿದೆಯಲ್ಲ, ಇದಕ್ಕೆ ಯಾರಾದರೂ ನೀಟಾಗಿ ಓದಿದ್ರೆ ಆಲ್ಮೋಸ್ಟ್ ನೀಟಾಗಿ ಚೆನ್ನಾಗಿ ಯಾರು ಓದಿರ್ತಾರಲ್ಲ ಎಲ್ಲರಿಗೂ ಜಾಬ್ ಸಿಗುತ್ತೆ. ನೋಡಿ, 5600 ಅಂದರೆ SDA FD ಕಡಿಮೆ ಅಲ್ಲ. FDA ನೋಡಿ ಡಿಗ್ರಿ ಲೆವೆಲ್ ಪೋಸ್ಟ್ ಇದೆ 3000 ಹುದ್ದೆಗಳು. SDA PUC ಲೆವೆಲ್ ಇರುತ್ತೆ 2600. ಇದರ ಸಿಲೆಬಸ್ ತುಂಬ ಜನ ಕೇಳ್ತಿದ್ರಿ, 2ನೇ ಪೇಪರ್ ಕಮ್ಯುನಿಕೇಷನ್ ಇರುತ್ತಾ ಅಥವಾ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇರುತ್ತಾ ಅಂತೇಳಿ. ಇವಾಗೊಂದು ಗೆಜೆಟ್ ತೋರಿಸ್ತೀನಿ, ರೀಸೆಂಟಾಗೇ ಆಗಿರೋದು ನೋಡಿ. 30/6/2026 ಗೆಜೆಟ್ ಪಾಸ್ ಮಾಡಿರೋದು. ಇದು ರೆವೆನ್ಯೂ ಡಿಪಾರ್ಟ್ಮೆಂಟ್ದು. ಇವಾಗ ರೀಸೆಂಟಾಗಿ ನೋಡಿ ಯಾವುದಂದರೆ ಲ್ಯಾಂಡ್ ಸರ್ವೇರ್ದು ಚೇಂಜಸ್ ಮಾಡಿದ್ರಲ್ಲ, ಸೊ ಅದರಲ್ಲಿ ನೋಡಿ ಅಪ್ಡೇಟ್ ಮಾಡಿರೋದು. ಇದು ಗೆಜೆಟ್ ಪಾಸ್ ಮಾಡಿರೋದು ರೀಸೆಂಟಾಗಿ ಆಗಿರೋದು 30/6/2026. ಒಂದು 20 ಡೇಸ್ ಆಯಿತು ಇದನ್ನು ಮಾಡಿ. ಇದರಲ್ಲಿ ನೋಡಿ ಪ್ರಥಮ ದರ್ಜೆ ಸಹಾಯಕರು ಮತ್ತು ದ್ವಿತೀಯ ದರ್ಜೆ ಸಹಾಯಕರದು ಏನು ಕೊಟ್ಟಿದ್ದಾರೆ ಅಂದರೆ ಸಿಲೆಬಸ್ಸು. ಇಲ್ಲಿ ನೋಡಿ ಈ ಪೋಸ್ಟ್ಗಳು ಏನು ಬರ್ತವೆ ಅಂದರೆ ಮಿನಿಸ್ಟ್ರಿಯಲ್ ಪೋಸ್ಟ್ಗಳು ಬರ್ತವೆ. ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳಿದ್ದರೆ ಅಲ್ಲಿ ಯಾವ ಪೇಪರ್ ಇರುತ್ತೆ ಅಂದರೆ ಫಸ್ಟ್ ಏನಿತ್ತಲ್ಲ ಅದೇ ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ನೋಡಿರಿ, ಇಲ್ಲಿ ಏನಿದೆ ಅಂದರೆ ಪ್ರಥಮ ದರ್ಜೆ ಸಹಾಯಕರು ಅಂದರೆ FDA. ಇದು ಇಲ್ಲಿ ಏನು ಸಿಲೆಬಸ್ ಕೊಟ್ಟಿದ್ದಾರೆ ನೋಡಿ, ರೀಸೆಂಟಾಗಿ ಗೆಜೆಟ್ ಪಾಸ್ ಆಗಿರೋದು. ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಲಿಪಿಕ ಹುದ್ದೆಗಳ ನೇಮಕಾತಿ ನಿಯಮಗಳು 1978 ಪ್ರಕಾರ. ಸೊ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಏನಿರುತ್ತೆ ಅಂದರೆ ಇಲ್ಲಿ ಲಿಪಿಕ ಹುದ್ದೆಗಳು ಮಿನಿಸ್ಟ್ರಿಯಲ್ ಪೋಸ್ಟ್ ಏನಿರುತ್ತಲ್ಲ, ಸೊ ಅದಕ್ಕೆ ನಿಮ್ಮದು ಸೆಕೆಂಡ್ ಪೇಪರ್ ಏನಿರುತ್ತೆ ಅಂದರೆ ಜನರಲ್ ಕನ್ನಡ ಅಥವಾ ಜನರಲ್ ಇಂಗ್ಲೀಷ್ ಇರುತ್ತೆ. ಅದು 100 ಮಾರ್ಕ್ಸಿಗೆ. ನೋಡಿ, ಇಂಗ್ಲೀಷಲ್ಲಿ ಬರೆಯೋರಿದ್ದರೆ ಇಂಗ್ಲೀಷಲ್ಲಿ ಬರೀಬೋದು 100 ಮಾರ್ಕ್ಸಿಗೆ. ಕನ್ನಡದಲ್ಲಿ ಬರೆಯೋರಿದ್ದರೆ ಜನರಲ್ ಕನ್ನಡ ಬರೆಯೋರಿದ್ದರೆ 100 ಮಾರ್ಕ್ಸು. ಸೊ ಇದು ಲಿಪಿಕ ಹುದ್ದೆಗಳು ಇರುತ್ತೆ. ನೋಡಿ, ಮಿನಿಸ್ಟ್ರಿಯಲ್ ಪೋಸ್ಟ್ ಬಿಟ್ಟು ಬೇರೆ ಅದರ್ ದೆನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಏನಿರುತ್ತಲ್ಲ ಅದಕ್ಕೆ 2ನೇ ಪೇಪರು ಕಮ್ಯುನಿಕೇಷನ್ ಇರುತ್ತೆ. ಅಲ್ಲಿ ಕನ್ನಡ, ಇಂಗ್ಲೀಷ್, ಕಂಪ್ಯೂಟರು ಅದು 100 ಮಾರ್ಕ್ಸಿಗಿರುತ್ತೆ. ನೋಡಿ, ನೀವು ಏನು ತಿಳ್ಕೊಬೇಕಂದ್ರೆ ಮಿನಿಸ್ಟ್ರಿಯಲ್ ಪೋಸ್ಟ್ಗಳು ಸೇಮ್ ಇರುತ್ತೆ. 1978 ಏನು ನಿಯಮ ಇತ್ತಲ್ಲ ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳದು, ಅಲ್ಲಿ ಲಿಪಿಕ ಹುದ್ದೆಗಳ ನೇಮಕಾತಿ ಅಂತ ಇತ್ತು. ಅದ್ರ ಪ್ರಕಾರನೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದು ಚೇಂಜಸ್ ಆಗಲ್ಲ. KA ಕಡೆಯಿಂದ ಆದ್ರೂ ಅದೇ ಇರುತ್ತೆ. ನೋಡಿ, ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಯಾಕಂದರೆ ಇದು ರೀಸೆಂಟಾಗಿ ಗೆಜೆಟಲ್ಲಿ ಪಾಸ್ ಮಾಡಿರೋದು. ಸೊ ಇಲ್ಲಿ ನೋಡಿ 108 ಪೋಸ್ಟ್ಗಳಿದೆ ಕಂದಾಯ ಇಲಾಖೆಯಿಂದ. ಇದು ನೆಕ್ಸ್ಟ್ 20% ನೇರ ನೇಮಕಾತಿಯಿಂದ ಭರ್ತಿ ಮಾಡ್ಕೋಬೇಕಂತಿದೆ ನೋಡಿ. ಮತ್ತು ದ್ವಿತೀಯ ದರ್ಜೆ ಸಹಾಯಕರು 70% ಅಂತ ಕೊಟ್ಟಿದ್ದಾರೆ. ಇಲ್ಲಿ SDA FD ರೆವೆನ್ಯೂ ಡಿಪಾರ್ಟ್ಮೆಂಟಿಂದನೂ ಆಗುತ್ತೆ. ಸೊ ಆದ ಕಾರಣ ನೀವು ತಿಳ್ಕೊಬೇಕೇನೆಂದರೆ ನೋಡಿ, ರೀಸೆಂಟಾಗಿ ಇದು ಗೆಜೆಟಲ್ಲಿ ಪಾಸ್ ಮಾಡಿರೋದ್ರಿಂದ ಸೊ ಇದೇ ನಿಯಮನೇ ನೆಕ್ಸ್ಟ್ ಅಪ್ಕಮಿಂಗ್ ಬೇರೆ ಡಿಪಾರ್ಟ್ಮೆಂಟ್ SDA FD ಹುದ್ದೆಗಳಿಗೂ ಅನ್ವಯ ಆಗುತ್ತೆ. ಸೊ ಇಷ್ಟೇ ನೋಡಿ, ಮಿನಿಸ್ಟ್ರಿಯಲ್ ಪೋಸ್ಟ್ಗೆ ಏನಿರುತ್ತೆ ಅಂದರೆ
ಫಸ್ಟ್ ಪೇಪರಲ್ಲಿ ಸೇಮ್ ಇರುತ್ತೆ, ಏನಂದರೆ ಫಸ್ಟ್ ಪೇಪರು GS ಇರುತ್ತೆ, ಸೆಕೆಂಡ್ ಪೇಪರಲ್ಲಿ ಕನ್ನಡ ಅಥವಾ ಇಂಗ್ಲೀಷ್ ಇರುತ್ತೆ ನೋಡಿ. ನೋಡಿ ಈ ಸಿಲೆಬಸ್ ಇರೋದು ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳಿಗೆ. ಫಸ್ಟ್ ಪೇಪರ್ GS, ಸೆಕೆಂಡ್ ಪೇಪರ್ ಕನ್ನಡ ಅಥವಾ ಇಂಗ್ಲೀಷು, ಇದು 100 ಮಾರ್ಕ್ಸಿಗಿರುತ್ತೆ. ಮತ್ತು ನೀವು ಅದರ್ ದೆನ್ ಮಿನಿಸ್ಟ್ರಿಯಲ್ ಪೋಸ್ಟ್ಗಳಿಗೆ ಏನಿರುತ್ತೆ ಅಂದರೆ ನಿಮಗೆ ಗೊತ್ತಿರಬೇಕು, ಗ್ರೂಪ್ C ಸಿಲೆಬಸ್ ಇರುತ್ತೆ, GS ಇರುತ್ತೆ ಫಸ್ಟ್ ಪೇಪರು. ಸೆಕೆಂಡ್ ಪೇಪರ್ ಏನಂದರೆ ಕಮ್ಯುನಿಕೇಷನ್ ಇರುತ್ತೆ, ಇಲ್ಲಿ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ ಮತ್ತು ಕಂಪ್ಯೂಟರ್ ಇರುತ್ತೆ. ಸೊ ಇದು SDFDಗೆ ಅದರ್ ದೆನ್ ಮಿನಿಸ್ಟ್ರಿಯಲ್ ಪೋಸ್ಟ್ಗಳು. ಸೊ ನೋಡಿ ಇಷ್ಟು SDFD ಹುದ್ದೆಗಳದ್ದು ಸಿಲೆಬಸ್ ಬಗ್ಗೆ ಮಾಹಿತಿ ಇದೆ. ಸೊ ನೋಡಿ ಇದು ರೀಸೆಂಟಾಗಿ ಗೆಜೆಟ್ ಪಾಸ್ ಆಗಿತ್ತು 30/6/2026. ಸೊ ಅದರ ಸಲುವಾಗಿ SDFD ಹುದ್ದೆಗಳಿಗೆ ಇದೇ ಸಿಲೆಬಸ್ನ ಮುಂದಿನ ಡಿಪಾರ್ಟ್ಮೆಂಟ್ಗಳಿಗೂ ಅನ್ವಯ ಆಗುತ್ತೆ. KA ಕಡೆಯಿಂದ ಆದ್ರೂ ಅದನ್ನೇ ಇಡ್ತಾರೆ, ಯಾಕಂದರೆ ಅದನ್ನು ಗೆಜೆಟಲ್ಲಿ ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ ಗೆಜೆಟಲ್ಲಿ ಮುಂಚೆ ಏನಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ ಮಿನಿಸ್ಟ್ರಿಯಲ್ ಪೋಸ್ಟ್ಗಳಿಗೆ. ನೋಡಿ ನೀವು SDFDಗೆ ಓದ್ತಿದ್ರೆ ಜಾಸ್ತಿ ಕನ್ನಡಕ್ಕೆ ಫೋಕಸ್ ಮಾಡಿ ಓದಬೇಕಾಗುತ್ತೆ, ಯಾಕಂದರೆ ಇದು 100 ಮಾರ್ಕ್ಸಿಗೆ ಇರುತ್ತಲ್ಲ. ಸೊ ಆ ಪೋಸ್ಟ್ಗಳಿಗೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ನ ಓದ್ಕೋಬೇಕು. ಜಾಸ್ತಿ ಒತ್ತು ಕೊಟ್ಟು ಓದಬೇಕಂದ್ರೆ ಯಾವುದಕ್ಕಂದರೆ ಕನ್ನಡಕ್ಕೆ ಒತ್ತು ಕೊಟ್ಟು ಓದಬೇಕು. 100 ಮಾರ್ಕ್ಸಿಗೆ ಇರುತ್ತೆ ಮಿನಿಸ್ಟ್ರಿಯಲ್ ಲೆವೆಲ್ ಪೋಸ್ಟ್ಗಳಿಗೆ. ಸೊ ಆದ ಕಾರಣ ನೀವು ಕಮ್ಯುನಿಕೇಷನ್ನ ಓದಲೇಬೇಕು, ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಡಬೇಕು. ಸೊ ಆ ರೀತಿ ಮಾಡಿದ್ರೆ SDFDಯನ್ನು ಕ್ಲಿಯರ್ ಮಾಡ್ಬೋದು. ಇಲ್ಲಿವರೆಗೂ ಆಗಿರೋದ್ರಲ್ಲಿ SDFDದು ಹೈಯೆಸ್ಟ್ ಪೋಸ್ಟ್ಗಳದ್ದು ನೋಟಿಫಿಕೇಷನ್ ಆಗುತ್ತೆ ನೋಡಿ. 5600 ಅಂದರೆ ಕಡಿಮೆ ಹುದ್ದೆಗಳಲ್ಲ. ಅದ್ರ ಜೊತೆಗೆ ಇನ್ನು ನೋಡಿ KSRTC ಮತ್ತು BMTC ಅದರಿಂದ ಅಂದರೆ ಸಾರಿಗೆ ಇಲಾಖೆಯಿಂದ ನಿಯರ್ಲಿ ನೋಡಿ HK ಮತ್ತು ನಾನ್ HKದು 10,000 ಹುದ್ದೆಗಳಿದೆ. ಸೊ ಇದು ಅಪ್ಕಮಿಂಗಲ್ಲಿ ನೋಟಿಫಿಕೇಷನ್ ಆಗೋದಿದೆ, ಇದು KE ಕಡೆಯಿಂದನೇ ಆಗುತ್ತೆ. ಸೊ ಇದು ಇದೆ, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದೆ, ಮತ್ತು ಇಂಧನ ಡಿಪಾರ್ಟ್ಮೆಂಟಲ್ಲಿದೆ. ಸೊ ಈ ರೀತಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಏನು 72,175 ಹುದ್ದೆಗಳು ಹೇಳಿದಾರಲ್ಲ ಇವೆಲ್ಲನೂ ಭರ್ತಿ ಮಾಡ್ಕೊತಾರೆ. ಸೊ ಇನ್ನೂ 6 ತಿಂಗಳವರೆಗೂ 1 by 1 ನೋಟಿಫಿಕೇಷನ್ ಆಗ್ತವೆ, ಹಾಗೆ ಕಂಟಿನ್ಯೂ ಎಕ್ಸಾಮ್ ಆಗ್ತವೆ. ಸೊ ನೋಡಿ ಇಷ್ಟು ಅಪ್ಕಮಿಂಗ್ KA ನೋಟಿಫಿಕೇಷನು ಮತ್ತು SDFD ಸಿಲೆಬಸ್ ಬಗ್ಗೆ ಮಾಹಿತಿ ಇತ್ತು. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.